ಏನು ತಡ ಆದದ್ದು ಪುರೋಹಿತ? ತಡ ಅಂದ್ರೆ ನಮಗೆ ಪುರೋಹಿತರಿಗೆ ಅಡುಗೆಯವರಿಗೆಲ್ಲ ಕಾರ್ಯಕ್ರಮ ಸಿಕ್ಕುದು ಬಹಳ ಕಡಿಮೆ. ಸಿಕ್ಕಿದ್ದದು ಬಿಟ್ಟರೆ ಮತ್ತೆ ಸಿಗುವುದಿಲ್ಲ. ಸತ್ಯ. ಇಲ್ಲಿ ಮದುವೆ ನಿಶ್ಚಯಾದ ಮೇಲೆ ಕೆಲವು ಸಿಕ್ಕಿತ್ತು, ಅದನ್ನು ಒಪ್ಪಿಕೊಂಡು ಅದನ್ನು ಮುಗಿಸಿ ಮನೆಗೆ ಬಂದು ಸ್ವಲ್ಪ ಸ್ನಾನ ಮಾಡಿ ಸ್ವಲ್ಪ ಫಲಹಾರ ಮಾಡಿ ಸ್ವಲ್ಪ ನಿದ್ದೆ ಮಾಡಿ ಹೇಳುವಾಗ ಸ್ವಲ್ಪ ತಡ ಆಯ್ತು. ಆದ್ರೂ ತಮ್ಮ ಸಮಯಕ್ಕೆ ಸರಿಯಾಗಿ ಬಂದಿದ್ದೇನಲ್ಲ. ಮದುಮಗ ಆಗ್ಲೇ ಬಂದು ಕೂತಿದ್ದಾನೆ. ಹೌದಾ? ಪೀಠದಲ್ಲಿ ಎಲ್ಲಿದ್ದಾನೆ ಮಧುಮಗ? ಸಭೆ. ಓ, ಅಲ್ಲಿ ಕೂತ ಅವನಲ್ಲ ಪುರೋಹಿತ. ತಿರುಗಿ ನೋಡಿ ನೀನು. ಇಲ್ಲೇ ಸರಿ, ಮದುಮಗಳ ನೋಡಬೇಕೆಂದು ನನ್ನ ಮನಸ್ಸುಂಟಾ? ನೋಡುವಂತ ತವಕ ಉಂಟು ಪುರೋಹಿತರೆ. ಹೌದಾ? ಆದರೆ ಹೆಣ್ಣಲ್ಲಿ ಕಾಣುತ್ತಾ ಇಲ್ಲವಲ್ಲ. ವ್ಯವಸ್ಥೆ ಮಾಡ್ತೇವೆ. ಆದಿತ ಆದಿತ ಮದುಮಗಳು ಬಂದಿದ್ದಾಳೆ. ಮಗಮಗಳು ಹೌದೌದು. ಪುರೋಹಿತರೆ, ಹೆಣ್ಣು ನನಗೆ ಒಪ್ಪಿಗೆ. ಹೌದಲ್ಲ? ಹಾಗಾದ್ರೆ ತಡ ಮಾಡುದು ಯಾಕೆ? ಅವಳ ಮಾತುಗಳು ಹೇಗೆ ಗಂಡ ಆದೀತ ನನಗಾದೀತು. ಹೌದು. ಹಾಗೆ ತಡ ಮಾಡಿದಾಗ ಶುಭ ಶೀಘ್ರ 3 ಬೇಗ ಮದುವೆ ಆಗಲೇಬೇಕು. ಅಂತರ್ಪಟ, ಆಮೇಲೆ ಆಹಾರ ಈಹಾರ ಹೂಹಾರ, ಕೊನೆಗೆ ಪಲಾರ. ಫಲಾರ ಅಂತ ಉಂಟು ಮಾರ. ಅಂತರ್ಪಣದ ಅಡ್ಡ ಪರದ ಇಡೀ ಆಹಾರವನ್ನು ಅವರಿಗೆ ಒಂದು ಕೊಡಿ. ಅವತ್ತು ತಿನ್ನಲಿಕ್ಕೆ ಬೇಕಾಗೆ ಬಂದ ತಿನ್ನುವುದು ಬಿಟ್ಟರೆ ಬೇರೆ ಯಾವುದಿಲ್ಲ. ಪುರೋಹಿತರು ಅಂತರ್ಪಟವಂದರೆ ಎಲ್ಲಿಂಟದು? ಅಂತರ್ಪಟ ಹಾರೋ ಗಾಳಿಪಟ. ಗಾಳಿಪಟ ಅಲ್ಲ ಪುಣ್ಯಾತ್ಮ, ಅದು ಗಂಡಿನ ಮುಖ ಮತ್ತು ಹೆಣ್ಣಿನ ಮುಖ ನೋಡೋದಕ್ಕೆ ಅಡ್ಡ ಹಿಡಿಯುವಂತ ಪರತೆ. ಮತ್ತೆ ಪುರೋಹಿತರೆ, ಮತ್ತೆ ಹೆಣ್ಣನ್ನು ಬದಲಾಯಿಸಲಿಕ್ಕಿಲ್ಲವಲ್ಲ. ಹೆಣ್ಣು ಬದಲಿಸಲಿಕ್ಕೆ ಬೇರೆ ಹೆಣ್ಣು ಇಲ್ಲ, ಹೆಣ್ಣು ಒಬ್ಬಳೇ ಇರುವುದು. ಹೌದಾ? ಬೇರೆ ಹೆಣ್ಣಿದ್ರೆ ಬದಲಾಯಿಸಬಹುದಿತ್ತು. ಮದುವೆ ಆಗುದು. ಆಮೇಲೆ ಆಹಾರ ಮಾಡಿ ಈಹಾರ ಮಾಡಿ ನೀವು ಗಡಿಬಿಡ, ನೀವು ಮದುವೆ ಎಲ್ಲ ಆಗ್ತದೆ. ಮದುವೆ ನೋಡಿ ನಿತ್ಯಮ್ಮ ವ್ಯವಸ್ಥೆ ಎಲ್ಲ ಸರಿ ಉಂಟಲ್ಲ? ತಿಳ್ಕೊಳ್ಳಿ. ಪುರೋಹಿತರೆ, ಇದನ್ನು ನಾನು ಏನು ಮಾಡಬೇಕು? ಏನು ಮಾಡ್ಲಿಕ್ಕಿಲ್ಲ, ಹೆಣ್ಣಿನ ಕೊರಳಿಗೆ ಹಾಕಿದ್ರೆ ಆಯ್ತು ಅಷ್ಟೇ. ನಿತ್ಯ ಮೇಲಿದ್ದಾರೆ. ಅಂತರ್ಪಟ ನಾನು ಒಂದು ಹೇಳ್ತೇನೆ. ನಂದಿಸಿ ಯಾಕೆ ಎಣ್ಣೆ ಹಾಕುದು ಕ್ರಮ ಉಂಟು. ಒಟ್ಟು ಎಣ್ಣೆ ಹಾಕಿದ್ರೆ ಎಣ್ಣೆ ಹೊಡಿತಾ ಹಾಕಬೇಕಾಗಿ ಮಾಡಿದ್ದು ಏನು ತೊಂದರೆ ಆಗಿಲ್ಲ. ಮಗ ಎನ್ನ ರಸ, ಹೊನ್ನರಸ, ಪಟ್ಟದ ರಸ, ಪ್ರಾಣದ ರಸ, ನಿಮ್ಮ ಮುದ್ದಾದ ಮುಖಕ್ಕೆ ಅರಸಿನ ಹಚ್ಚುವೆನು. ಎನ್ನರಸಿ, ಹೊನ್ನರಸಿ, ಪಟ್ಟದ ರಸಿ, ಪ್ರಾಣದರಸಿ, ನಿನ್ನ ಕೋಮಲವಾದ ಮುಖಕ್ಕೆ ಅರಸಿನ ಹಚ್ಚುವೆನು. ಮಗಳೇ, ಇಂಥ ಶುಭ ಮುಹೂರ್ತ ಶುಭಗಳಿಗೆ ಬರಬೇಕೆಂಬ ನಾವೆಲ್ಲ ಕಾಯ್ತಾ ಇದ್ದದ್ದು. ಇಲ್ಲಿಗೆ ಆಗುವ ಮದುವೆ ಸಂಬಳ ಪಾಲ್ಗೊಳ್ಳಬೇಕು. ಎಷ್ಟೋ ಮಂದಿ ಸೇರಿದ್ದಾರೆ. ಇಂಥವರ ಮುಂದೆ ಕೈ ಮುಗಿದು ಆಶೀರ್ವಾದ ಪಡೆಯಬೇಕಾದ ಕರ್ತವ್ಯ. ಸೇರಿದಂತಹ ಹಿರಿಯರೇ, ಮದುಮಗಳು ನೀನು ಅವರು ಮತ್ತೆ ಬಾಯಿ ಆಗ್ತದೆ. ಸೇರಿದಂತ ಹಿರಿಯರೇ, ಅಣ್ಣಂದಿರೆ, ಅಕ್ಕಂದಿರೆ, ಗೆಳತಿಯರೇ, ಇಂದು ನಿಮ್ಮ ಸಮ್ಮುಖದಲ್ಲಿ ಮದುವೆಯಾಗಿ ಗಂಡನ ಮನೆಗೆ ಹೊರಟ ಸಂದರ್ಭದಲ್ಲಿ ಇನ್ನು ಮುಂದೆ ಯಾವ ತೊಂದರೆ ಬರದ ಹಾಗೆ ನೀವು ಆಶೀರ್ವಾದ ಮಾಡಬೇಕು. ಆಶೀರ್ವಾದವನ್ನು ಮಾಡಿ ಸಂತೋಷ ಆಶೀರ್ವಾದ ಮಾಡಿ ಆಯ್ತು. ಒಂದು 4 ಮಾತು ಸಭೆಯಲ್ಲಿ ನೆರೆದಿರುವಂತಹ ನನ್ನ ಬಂಧು ಮಿತ್ರರೇ, ಅಕ್ಕ ತಂಗಿಯರೇ, ನಿಮಗೆಲ್ಲರೂ ವಿದ್ಯುನ್ಮಾಲಿ ಮಾಡುವಂತಹ ಪ್ರಣಾಮಗಳು. ಅಲ್ಲಿಗೆ ನಿಲ್ಲಿಸಿ ನಾನು ಹೇಳ್ಕೊಡ್ತೇನೆ. ಮಾತಾಯ್ತಲ್ಲ, ನಾನು 4 ಮಾತಲ್ಲ, ಮಕ್ಕಳು ಹೇಳುದು ಬೇರೆ ಉಂಟು. ಸೇರಿದಂತ ಹಿರಿಯರೇ, ಇವತ್ತು ಇಂದು ನಾನು ಮದುವೆಯಾಗಿ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ಇನ್ನು ಮುಂದಕ್ಕೆ ನಮ್ಮ ಜೀವನ ಸುಗಮದಲ್ಲಿ ಹೋಗುವ ಹಾಗೆ. ಯಾಕೆ ದುರ್ಗಮ ಆಗುದಿಲ್ವಾ? ಸುಗಮ ಅಂತ ಯೋಗಿಯಲ್ಲಿ ಹೋಗಬೇಕು. ಎಲ್ಲರೂ ಆಶೀರ್ವಾದ ಮಾಡಬೇಕು. ಎಲ್ಲರೂ ಆಶೀರ್ವಾದವನ್ನು ಮಾಡಿ ಆಶೀರ್ವಾದ ಮಾಡಿ ಆಯ್ತು. ನಿಮ್ಮದೊಂದು ಆಶೀರ್ವಾದ ಶುಭವಾಗಲಿ, ಉತ್ತರೋತ್ತರವಾಗಲಿ, ನಿಮ್ಮ ದಾಂಪತ್ಯ ಒಳ್ಳೆಯದಾಗಲಿ.